ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅತ್ಯಾಧುನಿಕ ತಂತ್ರಜ್ಞಾನದ ಬ್ಯಾಂಕಿಂಗ್ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ಬ್ಯಾಂಕ್ ತಮ್ಮ ಗ್ರಾಹಕರಿಗೆ ಪ್ರಸಕ್ತ ಅವಶ್ಯಕತೆಗೆ ಅನುಗುಣವಾಗಿ ಡಿಜಿಟಲ್ ಬ್ಯಾಂಕಿಂಗ್ ಅನ್ನು ಅಳವಡಿಸಿಕೊಂಡಿದೆ ಎಂದು ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಡಾ. ಎಂಎನ್ ರಾಜೇಂದ್ರ ಕುಮಾರ್ ಹೇಳಿದ್ದಾರೆ. ನಮ್ಮ ಗ್ರಾಹಕರಿಗೆ ಒಂದು ಒಳ್ಳೆಯ ಸೇವೆ ನೀಡುವಂಥ ಕೆಲಸಕ್ಕೆ ನಾವು ತಯಾರಾಗಿದ್ದೇವೆ. ಡಿಜಿಟಲ್ ಬ್ಯಾಂಕಿಂಗ್, UPI ಮತ್ತು IMPS ಸೌಲಭ್ಯವನ್ನು ನಮ್ಮೆಲ್ಲ ಬ್ಯಾಂಕಿನ ಗ್ರಾಹಕರಿಗೆ, ನಮ್ಮ ಸೊಸೈಟಿಯಲ್ಲಿರುವಂಥ ಗ್ರಾಹಕರಿಗೂ ಕೂಡ ಇದರ ಪ್ರಯೋಜನ ಪಡೆಯುವಂಥ ರೀತಿಯಲ್ಲಿ ಮಾಡ್ತೀವಿ. ಅಂದರೆ ನಮ್ಮ ಗ್ರಾಹಕರು ಈ ಸೌಲಭ್ಯಕ್ಕಾಗಿ ಬೇರೆ ಕಡೆ ಹೋಗಬೇಕಾಗಿಲ್ಲ. ಈ ಎಲ್ಲ ಸೌಲಭ್ಯಗಳನ್ನು ನಾವೇ ಮಾಡ್ತಾ ಇದ್ದೇವೆ. ನಾಳೆ ಇದರ ಉದ್ಘಾಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಮ್ಮ ಬ್ಯಾಂಕಿನ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳಾದ UPI ಮತ್ತು IMPS ಸೌಲಭ್ಯಗಳಿಗೆ ಅಧಿಕೃತ ಚಾಲನೆ ಕಾರ್ಯಕ್ರಮ ಫೆಬ್ರವರಿ 17ರಂದು ಮಧ್ಯಾಹ್ನ 12 ಗಂಟೆಗೆ ಬ್ಯಾಂಕಿನ ಸಭಾಂಗಣದಲ್ಲಿ ನಡೆಯಲಿದೆ. ಈಗ ಡಿಜಿಟಲ್ ಭಾರತ ಪರಿಕಲ್ಪನೆಯನ್ನ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕ್ ಅತ್ಯಂತ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದು UPI ಸೇವೆಯನ್ನ ಪ್ರಸಕ್ತ ಜನವರಿ 21ರಿಂದ ಆರಂಭಿಸಿದೆ. UPI ಸೇವೆಯ ಮೂಲಕ ನಮ್ಮ ಗ್ರಾಹಕರು ಸುಲಭವಾಗಿ ಹಾಗೂ ಸುರಕ್ಷಿತವಾಗಿ ಹಣವನ್ನು ವರ್ಗಾವಣೆ ಮಾಡಬಹುದು. ಈ ಎಲ್ಲ ವ್ಯವಹಾರಗಳನ್ನು UPI ಪಿನ್ ಮತ್ತು 2 ಹಂತದ ಭದ್ರತಾ ವ್ಯವಸ್ಥೆಯಿಂದ ಸುರಕ್ಷಿತವಾಗಿರುತ್ತದೆ ಅಂತ ಹೇಳಿದ್ದಾರೆ. ಈ ವ್ಯವಸ್ಥೆಯಲ್ಲಿ ರಜಾ ದಿವಸದಲ್ಲಿ ಕೂಡ ಹಣ ಪಡೆಯುವಂಥ ವ್ಯವಸ್ಥೆ, ಟ್ರಾನ್ಸ್ಫರ್ ಮಾಡುವಂಥದ್ದು, ಹಣದ ವರ್ಗಾವಣೆ ಮಾಡುವಂಥದ್ದು ನಾವು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಇದರಿಂದಾಗಿ ಜನರಿಗೆ ನಗದು ಹಿಡಿದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಅಗತ್ಯ ಇರುವುದಿಲ್ಲ. ನಮ್ಮ ಇದರಿಂದ ಮೊಬೈಲ್ನಿಂದಲೇ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗ್ತದೆ. ಮತ್ತು UPI ಮೂಲಕ ಗ್ರಾಹಕರು ತಕ್ಷಣ ಹಣ ಕಳಿಸ್ಬೋದು ಮತ್ತು ಅದೇ ರೀತಿ ಅವರು ಹಣವನ್ನು ಕೂಡ ಪಡೆಯಬಹುದು. ಮತ್ತು ಹಣ ಪಡೆಯುವವರು UPI ಐಡಿಗೆ ನೇರವಾಗಿ ಹಣ ಕಳಿಸ್ಬೋದು. ಇದು ಮಾತ್ರ ಅಲ್ಲ, QR ಕೋಡ್ ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡ್ಬೋದು. ಮತ್ತು ಆನ್ಲೈನ್ನಲ್ಲಿ ಖರೀದಿ ಮತ್ತು ಬಿಲ್ಲು ಪಾವತಿ ಮಾಡಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಆಗ್ತದೆ. ದೇಶದ ಯಾವುದೇ ಒಂದು ಬ್ಯಾಂಕಿನ ಖಾತೆಗೆ ಹಣ ವರ್ಗಾವಣೆ ಮಾಡಬಹುದು. ಈ ಎಲ್ಲ ವ್ಯವಹಾರಗಳು UPI ಪಿನ್ ಮತ್ತು 2 ಹಂತದ ಭದ್ರತಾ ವ್ಯವಸ್ಥೆಯಿಂದ ಸುರಕ್ಷಿತವಾಗಿ ಇರ್ತದೆ. UPI ಸೇವೆಯಿಂದ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಲಾಭ ಆಗ್ತದೆ. ಅಂಗಡಿ ಮಾಲೀಕರು ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಉದ್ಯೋಗಿಗಳು ಇರ್ಬೋದು, ಎಲ್ಲರೂ ನಗದನ್ನು ಕೊಂಡೋಗದೆ ಇದರ ಮುಖಾಂತರವೇ ನಾವು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿನ ಸೇವೆಗಳಾದಂಥ UPI ಮತ್ತು IMPS ಸೌಲಭ್ಯಗಳನ್ನು ಅಧಿಕೃತವಾಗಿ ನಾಳೆ ನಾವು ಚಾಲನೆ ನೀಡ್ತಾ ಇದ್ದೇವೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರುಗಳಾದ ಭಾಸ್ಕರ್ ಎಸ್ ಕೋಟ್ಯನ್, ಶಶಿಕುಮಾರ್ ರೈ ಬಾಲೆಟು, SB ಜಯರಾಮ್ ರೈ, ಸದಾಶಿವ ಉಳ್ಳಲ್, ಜಯರಾಜ್ ಬಿ ರೈ, ಮೋನಪ್ಪ ಶೆಟ್ಟಿ ಎಕ್ಕಾರು, ಸಹಕಾರ ಸಂಘಗಳ ಉಪನಿರ್ಬಂಧಕ ರಮೇಶ್ HL, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೋಪಾಲಕೃಷ್ಣ ಭಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.